ಚಿಕ್ಕೋಡಿ ಹಾಲಟ್ಟಿ ನಗರದಲ್ಲಿ ಲಕ್ಷ್ಮೀ ದೇವಿಯ ಅದ್ಭುತವಾಗಿ 5 ದಿನಗಳ ಜಾತ್ರೆ ಸಂಭ್ರಮ. ಚಿಕ್ಕೋಡಿ ತಾಲೂಕಿನ ಹಾಲಟ್ಟಿ ನಗರದಲ್ಲಿ ಶ್ರೀ ಲಕ್ಷ್ಮೀ ದೇವಿ ಅದ್ಭುತ 5 ದಿನಗಳವರೆಗೆ ಪ್ರವಚನ ಹಾಗೂ 3 ದಿನಗಳ ಶ್ರೀ ಲಕ್ಷ್ಮೀ ದೇವಿ ವೈಭವ ಜಾತ್ರೆ ನೆರವೇರಿತು. ಹಾಲಟ್ಟಿಯ ಲಕ್ಷ್ಮೀ ದೇವಿ ಜಾತ್ರೆ 3 ವರ್ಷಕ್ಕೊಮ್ಮೆ ನಡೆಯುತ್ತದೆ. ಅದರಲ್ಲಿ ಈ ವರ್ಷ ಜಾತ್ರೆ ದಿನಾಂಕ ಫೆಬ್ರವರಿ 16ರಿಂದ 23ರವರೆಗೆ ಅತಿ ವಿಜೃಂಭಣೆ ವೈಭವದಿಂದ ಆಚರಿಸಲಾಯಿತು. ಶ್ರೀ ಮಠಾಧೀಶ್ವರಗಳ ಉಪಸ್ಥಿತಿಯಲ್ಲಿ ಶ್ರೀ ಲಕ್ಷ್ಮೀ ದೇವಿ ಜಾತ್ರೆಯ ಎಲ್ಲ ಕಾರ್ಯಕ್ರಮಗಳು ನಡೆದವು. ವಿಶೇಷವಾಗಿ ಚಿಕ್ಕೋಡಿ ಮಾತಂಗಿಯಿಂದ ಚಮಾಳಗಿ ಪಲ್ಲಕ್ಕಿ ರಥೋತ್ಸವ ಅದ್ದೂರಿಯಾಗಿ ಹಾಲಟ್ಟಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದ ನಂತರ ಶ್ರೀ ಲಕ್ಷ್ಮೀ ದೇವಿ ಪಲ್ಲಕ್ಕಿ ಉತ್ಸವ ದೇವಸ್ಥಾನಕ್ಕೆ ಆಗಮಿಸಿತು. ಈ ಜಾತ್ರೆಯಲ್ಲಿ ವಿಶೇಷವಾಗಿ ಸಾವಿರಾರು ಮಹಿಳೆಯರು ಉಡಿ ತುಂಬುವ ಕಾರ್ಯಕ್ರಮ ಅತಿ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಲಕ್ಷ್ಮೀ ದೇವಿ ಜಾತ್ರೆ ಕಮಿಟಿಯವರು ಎಲ್ಲ ಸಕಲ ಸೌಲಭ್ಯಗಳನ್ನು ಜವಾಬ್ದಾರಿಯಾಗಿ ಹಾಗೂ ಸಹಕಾರದಿಂದ ನಿಭಾಯಿಸಿದ್ದಾರೆ. ಸೋಮಯ್ಯ ದುಂಡಯ್ಯ ಹಿರೇಮಠ ಹಾಲಟ್ಟಿಯ ಧರ್ಮ ಗುರುಗಳು ತದನಂತರದ ದಿನಾಂಕ 22ರಂದು ಎಲ್ಲ ಭಕ್ತರಿಗೆ ಮಹಾಪ್ರಸಾದ ಹಾಗೂ ಸನ್ಮಾನ ಸತ್ಕಾರ ಗಾಣಿಕೆ ಕಾರ್ಯಕ್ರಮಗಳು ನಡೆಯಿತು. ಈ ಸಲ ಅತಿ ವಿಜೃಂಭಣೆಯಿಂದ ವಾದ್ಯ ಮೇಳಗಳೊಂದಿಗೆ ಶ್ರೀ ಲಕ್ಷ್ಮೀ ದೇವಿ ಜಾತ್ರೆಯ ನಿಮಿತ್ತ 5 ದಿನಗಳವರೆಗೆ ಪ್ರವಚನ ಹಾಗೂ ವಿವಿಧ ಕಾರ್ಯಕ್ರಮಗಳು ಆಯೋಜಿಸಲಾಗಿತ್ತು. ಆಧ್ಯಾತ್ಮಿಕ ಪ್ರವಚನ ಹಾಗೂ ಮಹಾದ್ವಾರದ ಉದ್ಘಾಟನೆ, ದಿವ್ಯ ಸಾನ್ನಿಧ್ಯ, ಪರಮ ಪೂಜ್ಯ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಹಾಗೂ ಪರಮ ಪೂಜ್ಯ ಜಗದ್ಗುರು ಸಂಪಾದನಾ ಮಹಾಸ್ವಾಮಿಗಳು, ಸಂಪಾದನಾಚರ ಮೂರ್ತಿ ಮಠ ಚಿಕ್ಕೋಡಿ ಮತ್ತು ಶ್ರೀ ಸದ್ಗುರು ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಮಹಾಸ್ವಾಮಿಗಳು ಪರಮಾನಂದವಾಡಿ ವಿತರಣೆ ನೇತೃತ್ವದಲ್ಲಿ ವಿವಿಧ ರೀತಿಯ ಸಾಂಸ್ಕೃತಿಕ ಹಾಗೂ ಸ್ಪರ್ಧಾತ್ಮಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಅವುಗಳಲ್ಲಿ ಪ್ರಮುಖ ಕಾರ್ಯಕ್ರಮಗಳೇನೆಂದರೆ ದೇವಿಯ ಪಲ್ಲಕ್ಕಿ ಮೆರವಣಿಗೆ, ಲಕ್ಷ್ಮೀ ದೇವಿಯ ಅಭಿಷೇಕ, ಉಡಿ ತುಂಬುವುದು ಹಾಗೂ ನೈವೇದ್ಯ ಕಾರ್ಯಕ್ರಮಗಳು ಕೈಗೊಂಡಿತ್ತು. ಅದಲ್ಲದೆ ಹಾಲಟ್ಟಿಯ ಪ್ರಮುಖ ಬೀದಿಗಳಲ್ಲಿ ಭವ್ಯವಾದ ಮೇಳಗಳೊಂದಿಗೆ ಸುಮಂಗಳೆಯರು ಅಂಬಲಿ ಬಿಂದಿಗೆಗಳೊಂದಿಗೆ ಸಾವಿರಾರು ಮಹಿಳೆಯರು ಆಗಮಿಸಿದ್ದು ಹಾಗೂ ಶನಿವಾರ ಮಧ್ಯಾಹ್ನ ಪೂಜ್ಯರ ಅಮೃತ ಹಸ್ತದಿಂದ ಮಹಾಪ್ರಸಾದವನ್ನು ಕೈಗೊಂಡಿದ್ದರು. ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು, ವಿವಿಧ ಗಣ್ಯರು, ಮುಖಂಡರು, ಗ್ರಾಮದ ಹಿರಿಯರು, ರಾಜಕೀಯ ಗಣ್ಯ ವ್ಯಕ್ತಿಗಳು ಸೇರಿದಂತೆ ಭಕ್ತರು ಪ್ರಸಾದವನ್ನು ಸ್ವೀಕರಿಸಿದರು. ನಂತರ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಜಾತ್ರೆಯಲ್ಲಿ ಶ್ರೀಕಾಂತ ಶಿವಮೂರ್ತಿ ಚನ್ನನ್ನವರ್, ಸಂಜಯ್ ಶ್ರೀಕಾಂತ್ ಚನ್ನನ್ನವರ್, ಗಣಪತಿ ಶಂಕರ್ ದೊಡ್ಮನಿ, ದತ್ತಾ ಬಣ್ಣನ್ನವರ್, ನಾರಾಯಣ ಜಮಗೌಡರ್, ಅಶೋಕ ಬಾಸವಣ್ಣಿ ಚನ್ನನ್ನವರ್, ಅಭಿಮನ್ ಶೆನ್ ಚನ್ನನ್ನವರ್, ಮಲ್ಲೇಶಿ ಲಿಂಬಿಗಿಡದ್, ಸುರೇಶ ಪಟ್ಲ, ಶಂಕರ್ ಬನ್ನನ್ನವರ್, ರಮೇಶ್ ಚನ್ನನ್ನವರ್, ಗಣಪತಿ ಕಾಂಬ್ಳೆ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. 3 ವರ್ಷಕ್ಕೊಮ್ಮೆ ಆಗುವಂತಹ ಶ್ರೀ ಮಹಾಲಕ್ಷ್ಮೀ ದೇವಿಯ ಜಾತ್ರೆಗೆ ಶ್ರೀ ಲಕ್ಷ್ಮೀ ದೇವಿಯ ಮಹಾಜಾತ್ರೆಯನ್ನು ಇಲ್ಲಿರ್ತಕ್ಕಂತಹ ಸಕಲ ಭಕ್ತಾದಿಗಳು ಒಗ್ಗಟ್ಟಾಗಿ ಅತಿ ವೈಭವ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಆದ್ದರಿಂದ ಈ 3 ವರ್ಷಕ್ಕೊಮ್ಮೆ ಆಗುವಂತಹ ಜಾತ್ರೆಯನ್ನು ಇಲ್ಲಿ ವಿಶೇಷವಾಗಿ ಅಂದರೆ ಈ ದೇವಿಯ ರಥೋತ್ಸವಕ್ಕಿಂತ ಮುಂಚಿತವಾಗಿ ಅಂದರೆ ಚಮಾಳಿಗೆ ತರೋದು, ಶ್ರೀ ಮಾತಂಕಿಯಿಂದ ಚಮಾಳಿಗೆ ಬಂದು ತದನಂತರದಲ್ಲಿ ಇಲ್ಲಿ ಮಹಾದ್ವಾರವನ್ನು ನಿರ್ಮಾಣ ಮಾಡಿರ್ತಾರೆ. ಆ ಮಹಾದ್ವಾರದಿಂದ ಮುಖಾಂತರವಾಗಿ ಈ ಪಲ್ಲಕ್ಕಿ ಮೆರವಣಿಗೆ ಹಾಗೂ ಚಮಾಳಿಗೆ ಬರ್ತಾ ಇದೆ. ತದನಂತರವಾಗಿ ಪಲ್ಲಕ್ಕಿ ಉತ್ಸವವನ್ನು ಅತಿ ವೈಭವ ವಿಜೃಂಭಣೆ ಅಂದರೆ ವಾದ್ಯ ಮೇಳಗಳೊಂದಿಗೆ ಜರುಗ್ತಾ ಇದೆ. ನಮ್ಮ ಹಾಲಟ್ಟಿಯ ಪ್ರಮುಖ ಬೀದಿಗಳಲ್ಲಿ ಜರುಗಿದ್ದು ತದನಂತರ ವಾದ್ಯವೊಂದಿಗೆ ಭಂಡಾರ ಎರ್ಚುತ್ತಂದರೆ ಈ ಹಾಲಟ್ಟಿ ಗ್ರಾಮ ಒಂದು ಬಂಗಾರವಾಗಿದೆ ಅಂತ ನಾವು ಈ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಅತಿ ವೈಭವ ವಿಜೃಂಭಣೆಯಿಂದ ಜಾತ್ರೆ ನಡೆಸಿದ್ದಾರೆ. ಇವರಿಗೂ ಕೂಡ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇದ್ದೇವೆ. ಅದಲ್ಲದೆ ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಮುತ್ತೈದರ ಉಡಿ ತುಂಬುವ ಕಾರ್ಯಕ್ರಮ ಕೂಡ ನೆರವೇರ್ತಾ ಇದೆ. ಯಾವುದೇ ದೇವಸ್ಥಾನದಲ್ಲಿ ಈ ಸಹಸ್ರಾರು ಸಂಖ್ಯೆಯಲ್ಲಿ ಉಡಿ ತುಂಬುವ ಅಂದರೆ ಮುತ್ತೈದರ ಉಡಿ ತುಂಬುವ ಕಾರ್ಯಕ್ರಮ ಇರುವುದಿಲ್ಲ. ಆದರೆ ವಿಶೇಷವಾಗಿ ನಮ್ಮ ಹಾಲಟ್ಟಿಯ ಗ್ರಾಮದಲ್ಲಿ ಮಹಾಲಕ್ಷ್ಮೀ ದೇವಿ ಜಾತ್ರೆ ನಿಮಿತ್ತವಾಗಿ ಸಹಸ್ರಾರು ಮುತ್ತೈದರ ಉಡಿ ತುಂಬುವ ಕಾರ್ಯಕ್ರಮ ಕೂಡ ಇಲ್ಲಿ ನಡೀತಾ ಇದೆ. ಅದು ಬಹಳ ವಿಶೇಷವಾದಂತೆ ಹೇಳುವುದು. ಅದಲ್ಲದೆ ಪ್ರವಚನ ಕಾರ್ಯಕ್ರಮ ಕೂಡ ಮೊದಲಿನಿಂದ 16ನೇ ತಾರೀಕಿನಿಂದ ಪ್ರಾರಂಭವಾಗಿತ್ತು. 5 ದಿನಗಳವರೆಗೆ ಪ್ರವಚನ ಕಾರ್ಯಕ್ರಮ ಇತ್ತು. ತದನಂತರ ಹಲವಾರು ಪರಮ ಪೂಜ್ಯರು ಆಗಮಿಸಿ ತಮ್ಮ ಆಶೀರ್ವಚನವನ್ನು ಕೂಡ ಇಲ್ಲಿ ನೀಡಿದ್ದಾರೆ. ಎಲ್ಲರೂ ಕೂಡ ಸಂತೋಷಭರಿತರಾಗಿದ್ದು ಪ್ರತಿನಿತ್ಯವೂ ಕೂಡ ಪ್ರಸಾದ ವ್ಯವಸ್ಥೆ ಮಾಡಿರ್ತಕ್ಕಂತಹ ಶ್ರೀ ಮಹಾಲಕ್ಷ್ಮೀ ದೇವಿಯ ಕಮಿಟಿಯವರು ಕೂಡ ಆರ್ಥಿಕವಾದ ಅಭಿನಂದನೆ ಈ ಮೂಲಕ ಅಂದರೆ ಮೀಡಿಯಾದ ಮೂಲಕವನ್ನು ಸಲ್ಲಿಸ್ತಾ ಇದ್ದೇನೆ. ಸಕಲ ಸದ್ಭಕ್ತರು ಕೂಡ ಆಗಮಿಸಿ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ಅವರಿಗೂ ಕೂಡ ನಮ್ಮ ಕಮಿಟಿ ವತಿಯಿಂದ ಸರ್ವರಿಗೂ ಕೂಡ ಹಾರ್ದಿಕವಾದ ಆರ್ಥಿಕವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತೇನೆ. ನಮ್ಮ ನಾಮದೇ ಅಂದರೆ ಸೋಮಯ್ಯ ದೊಡ್ಡ ಹಿರೇಮಠ ಹಾಲಟ್ಟಿಯ ಗುರುಗಳಾಗಿರ್ತೇವೆ. ನಮ್ಮ ಅತ್ತಿ ಕಾಟ ಭಾಳ ಆಗೈತಿ, ದೌಡಕ್ಕೆ ಸಾಯುವಂಗೆ ಏನಾರ ಮಾಡಿ 20 ನೋಟಕ್ಕೆ ಹಾಕಿ ಗುತ್ತರಿ ಭಾಗ ಸಾಯಿಸ್ಬೇಕು. ಅತ್ತೆ ಏನು ಮಾಡ್ತೀರಿ? ಅತ್ತಂದ್ರೆ ತಾಯಿ ಅಂತ ತಿಳ್ಕೊಬೇಕು, ಅತ್ತಂದ್ರೆ ದೇವ್ರು ತಿಳ್ಕೊಬೇಕು. ಆದರೆ ಇವತ್ತು ಅತ್ತೆಯನ್ನು ಹಿಂಗೆ ಕಾಣೋರು ಅದಾರ. ಆದರೆ ಅವರೆಲ್ಲ ಬೇರೆ ಕಡೆ ಇರ್ಬೇಕಾರೆ ಇಲ್ಲಿ ಮಾತ್ರ ಅತ್ತೆಯನ್ನು ತಾಯಿಯಂಗೆ ಕಾಣ್ತಕ್ಕಂಥ ನಮ್ಮ ತಾಯಿಯಿಂದ ನಮ್ಮನ್ನು ಅದಾರೆ ಅಂತಕ್ಕಂಥ ನಾವು ಭಾಳ ಸಂತೋಷ ಆಗ್ತದೆ. ಚಪ್ಪ ಹೊಡಿವಾರ ನೀವು ಆಗೋ ನೀವು ಕಾಣೋರು ಅತ್ತಿನ
ಚಪ್ಪಲ್ ಹೊಡೆದ್ರೆ ತಿಳ್ಕೊ ಅತ್ತಿನ ತಾಯಿ ಅಂತ ತಿಳ್ಕೊಬೇಕು. ಇದ್ರೊಳಗೆ ಪ್ರಯಾಗರಾಜದೊಳಗೆ ಸಾಧು ಸಂತರು ಭಾಳ ಅದಾರ, ದಿಗಂಬರರು ಅವರು ಇವರು ಭಾಳ ಇದ್ದಾರೆ. ಅಲ್ಲಿ ಅವರು ತೋರಿಸುವಾರ ಇವರು ಮೀಡಿಯಾದವ್ರು ಆ ರುದ್ರಾಕ್ಷಿ ಮಾಲ ಹೆಣ್ಮಾಡಬೇಕು. ಯಾರು? ಮೊನಾಲಿಸಾ. ಅಕ್ಕಿ ತೋರ್ಸಕತ್ತೆ ಏನು ಮಾಡ್ತೀವಿ, ಭಾಳ ಚಂದ ಅದಾರ್ರಿ, ಕಣ್ಣು ಭಾಳ ಚಲೋ ಅದಾರಕ್ಕೆ ಇವು. ಇಲ್ಲಿ ಬರ್ರಿ ನೀವು, ಇಲ್ಲಿ ಎಷ್ಟು ಮಂದಿ ಕಣ್ಣು ಚಲೋ ಅದ ನೋಡ್ರಿ. ಒಬ್ಬರಂಗೆ ಒಬ್ಬರು ಕಣ್ಣಿಲ್ಲ, ನನ್ನ ಕಣ್ಣಂಗೆ ಇವರು ಇಲ್ಲ, ಇವ್ರ ಕಣ್ಣಂಗೆ ನನ್ನೂ ಇಲ್ಲ. ನಿಮ್ಮ ಎಷ್ಟು ಮಂದಿ ಬಂದಿಲ್ಲ, 1000 ಮಂದಿ, ನಿಮ್ಮ ಒಬ್ಬರಂಗೆ ಕಣ್ಣೇ ಇಲ್ಲ. ಎಲ್ಲರೂ ಅವ್ರವ್ರ ಚಂದ. ಆದರೆ ನಾವು ತಿಳ್ಕೋಬೇಕು, ಕಣ್ಣು ಮುಖ್ಯ ಅಲ್ಲ, ನಮ್ಮ ಜೀವನದಲ್ಲಿ ಬಣ್ಣ ಮುಖ್ಯ ಅಲ್ಲ, ನಮಗೆ ಬೇಕಾಗಿರ್ತಕ್ಕಂಥ. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.